ಇನ್ನು ನಾಳೆ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಂಡ್ಯದ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅಲ್ಲಿಗೆ ಹೋಗಿ ಒಂದಷ್ಟು ಪರಿಶೀಲನೆ ಕೂಡ ಮಾಡಿದ್ರು, ಅಲ್ಲಿ ಏನೇನು ಆಗ್ತಿದೆ ಅಂತ. ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ SM ಕೃಷ್ಣರ ಅಂತ್ಯಕ್ರಿಯೆ ಆರಂಭ ಆಗುತ್ತೆ. ಪುರೋಹಿತ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಆರಂಭ ಆಗುತ್ತೆ. ಅಂತ್ಯ ಸಂಸ್ಕಾರಕ್ಕೂ ಮೊದಲು ನೆರವೇರಲಿರುವಂತಹ ಪೂಜೆ, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಭಾನುಪ್ರಕಾಶ್ ಶರ್ಮಾ ನಾಳೆಯ ಪೂಜೆಯ ನೇತೃತ್ವವನ್ನು ವಹಿಸಿದ್ದಾರೆ. ಅವನ್ನ ನಮ್ಮ ಪ್ರತಿನಿಧಿ ಪ್ರಶಾಂತ್ ಅವರು ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮಾಜಿ ಸಿಎಂ SM ಕೃಷ್ಣರವರು ವಿಧಿವಶರಾಗಿದ್ದಾರೆ. ನಾಳೆ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಅಂತ್ಯ ಸಂಸ್ಕಾರಕ್ಕೂ ಮೊದಲು ಸಾಕಷ್ಟು ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ವೈದಿಕರಾದಂತಹ ಭಾನುಪ್ರಕಾಶ್ ಶರ್ಮಾರವರ ನೇತೃತ್ವದಲ್ಲಿ ಕೂಡ ನೆರವೇರುವಂಥ ನಮ್ಮ ಜೊತೆ ಮಾತಾಡೋಕೆ ಅವರೇ ಇದ್ದಾರೆ. ಸರ್, ನಾಳೆ ಅಂತಿಮ ವಿಧಿವಿಧಾನ ಇರುತ್ತೆ, ಹೇಗೆಲ್ಲ ನಡೆಯುತ್ತೆ ಸರ್? ಅಂತಿಮ ವಿಧಿವಿಧಾನಗಳು ಅವರ ಸ್ವಗ್ರಾಮದ ಸೋಮನಹಳ್ಳಿಯಲ್ಲಿ ನಡೆಯುತ್ತಾರೆ. ನಾಳೆ ಇವತ್ತಿನವರೆಗೂ ಬೆಂಗಳೂರಲ್ಲಿ ದರ್ಶನಗಿರ್ತಾರೆ. ನಂತರ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಸೋಮನಹಳ್ಳಿಯಲ್ಲೇ ಅವರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಬೃಹದಾಕಾರ ವೇದಿಕೆ ರೆಡಿಯಾಗ್ತಿದೆ. ನಂತರ ನಾವು 3 ಗಂಟೆಯಿಂದ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುವ ಅನೇಕ ಗಣ್ಯ ವ್ಯಕ್ತಿಗಳು, MLAಗಳು, ಶಾಸಕರು, ಮಂತ್ರಿಗಳು ಬರ್ತಾ ಇದ್ದಾರೆ. ಅವರೆಲ್ಲ ಆ ವೇದಿಕೆ ಮೇಲೆ ಗಂಧದ ಕೊರಡನ್ನಿಟ್ಟು ನಮಸ್ಕಾರ ಮಾಡ್ತಾರೆ. ನಂತರ ನಾವು ಗಾರ್ಡ್ ಆಫ್ ಆನರ್ ಅಂತ ಸರ್ಕಾರದ ಮರ್ಯಾದೆಗಳನ್ನು ಅವರಿಗೆಲ್ಲವನ್ನು ಕೊಟ್ಟ ನಂತರ ವೈದಿಕ ವಿಧಿವಿಧಾನಗಳನ್ನು ಅನುಸರಿಸಿ ಒಕ್ಕಲಿಗ ಸಂಪ್ರದಾಯದಂತೆ, ಅಂದರೆ ಅವರಲ್ಲಿ ಯಾವ ಮಾಡ್ತಾರೆ ಅದೇ ರೀತಿ ಕರ್ಮಾಂತಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಅದರಲ್ಲಿ ಖನನ ಅಂದರೆ ಹೂಡೋದು, ದಹನ ಅಂದರೆ ಸುಡೋದು. ಆ ಅಗ್ನಿ ಸಂಸ್ಕಾರದ ವಿಧಿವಿಧಾನದಲ್ಲಿ ಅವರಿಗೆ ನಾವಿಲ್ಲಿ ಸಂಸ್ಕಾರವನ್ನು ನಾಳೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅವರು ಆಧ್ಯಾತ್ಮ ಚಿಂತಕರು ಆಗಿದ್ದರು. ಅನೇಕ ವಿಧವಾದಂಥ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಎಲ್ಲದರ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಆದ್ದರಿಂದ ಅವರಿಗೆ ಆ ವಿಧಿವಿಧಾನದಲ್ಲಿ ಮಾಡಬೇಕು ಅಂತ ಕುಟುಂಬ ವರ್ಗದವರೆಲ್ಲ ಮೀಟಿಂಗ್ ಸೇರಿದರು. ಸರ್, ಈ ಗಂಧವನ್ನು ಬಳಸುವಂಥದ್ದು ವಿಶೇಷತೆ ಏನು ಸರ್? ಯಾಕೆಂದರೆ ಮನುಷ್ಯನ ದೇಹ ಬಹಳ ಪುಣ್ಯವಾದಂಥದ್ದು. ಹೇಗೆ ತಾಯಿ ಗರ್ಭದಿಂದ ದೇಹ ಬರುತ್ತೋ ಅದು ಪುನಃ ವಾಪಸ್ ಅಲ್ಲಿಗೆ ಹೋಗಬೇಕು. ಅಷ್ಟು ಶುದ್ಧವಾದ ಗಂಧವನ್ನು ಯಾಕೆ ಹಾಕಬೇಕು ಅಂದರೆ ದೇಹದಲ್ಲಿ ಯಾವುದು ದುರ್ಗಂಧದ ವಾಸನೆ ಇರಬಾರ್ದು. ಭಗವಂತ ಕೊಟ್ಟ ಶರೀರವನ್ನು ಅವನಲ್ಲಿ ವಾಪಸ್ ಕಳಿಸ್ಬೇಕಾದ್ರೆ ಬೇರೆ ಧರ್ಮದವರೆಲ್ಲ ಸೆಂಟ್ ಹೊಡಿತಾರೆ. ನೀವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು. ಯಾಕೆಂದರೆ ಶುದ್ಧ ಇರಬೇಕು, ವಾಸನೆ ಇರಬಾರ್ದು, ಆ ಮಲಿನ ಆಗಿರಬಾರ್ದು. ಅದಕ್ಕೋಸ್ಕರ ಗಂಧದ ಕೊರಡಲ್ಲಿ ಶ್ರೇಷ್ಠವಾದಂಥ ಮರ ಅಂದರೆ ವೃಕ್ಷ ರಾಜ ಅಂದರೆ ಗಂಧದ ಮರ. ಅದಕ್ಕೋಸ್ಕರ ಅದನ್ನೆಲ್ಲ ಹಾಕಿ ನಾಳೆ ಸುಟ್ಟು ಅವರಿಗೆ ವಿಶೇಷವಾದ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ಯಾರೆಲ್ಲ ಬೇರೆ ಎಲ್ಲರೂ ಪಾಲ್ಗೊಳ್ತಾರೆ ಸರ್ ಸ್ವಾಮೀಜಿಗಳು? ಹಾಗೆ ಇದರಲ್ಲಿ ಅನೇಕ ಜನ ಸ್ವಾಮಿಗಳು ಬರ್ತಾ ಇದ್ದಾರೆ. ಮತ್ತು 15 ಜನ ವೈದಿಕರ ತಂಡ, ಗೀತಾ ಪಾರಾಯಣ, ಚತುರ್ವೇದ ಪಾರಾಯಣಗಳು ಎಲ್ಲವನ್ನು ಸಹಿತ ಮಾಡುವಂಥ ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಇದಿಷ್ಟು ಕೂಡ ವೈದಿಕ ಪುರೋಹಿತರಾದಂಥ ಭಾನುಪ್ರಕಾಶ್ ಶರ್ಮಾರವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ